ಶ್ರೀ ಗುರುವೇ ನಮಃ. ನನ್ನ ಎಲ್ಲ ಗುರುವೃಂದಕ್ಕೂ ಹಣೆ ಮುಡೆದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ್ ಸರ್ಕಾರಿ ಪ್ರೌಢಶಾಲೆಯ RMSA ಕಳಕಾಪುರ್ ಶ್ರೀ ಮಹಾಸರಸ್ವತಿ ಪೂಜೆ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಇಂದು ನನಗೆ ಬಹಳ ದುಃಖವಾದ ದಿನವೂ ಹೌದು ಮತ್ತು ಅನಿವಾರ್ಯವಾಗಿ ಉನ್ನತ ವ್ಯಾಸಂಗಕ್ಕಾಗಿ ಈ ಶಾಲೆಯನ್ನು ಬಿಟ್ಟು ಹೋಗುವ ನೈಜ ಸಂಗತಿಯೂ ಇದೆ. ಹಾಗಾಗಿ ನನ್ನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನನ್ನ ಪ್ರಾಥಮಿಕ ಶಾಲೆಯನ್ನು ಒಂದು ಸಾರಿ ನನ್ನ ಮನದಲ್ಲಿ ಸ್ಮರಿಸುತ್ತಾ, ಪ್ರಾಥಮಿಕ ಶಾಲೆಯಿಂದ ನಲಿಕಲಿಯಲ್ಲಿದ್ದಾಗ ನಮಗೂ ಏನೂ ಬರ್ತಿದ್ದಿಲ್ಲ. ಶರಣು ಸರ್ ನನಗ ಮೊದಲನೇ ಗುರುಗಳು ಅಂತ ಹೇಳಬಹುದು. ಗುರುಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಪ್ರೌಢಶಾಲೆಯಲ್ಲಿ ನನ್ನ ಎಲ್ಲ ಗುರುಗಳು ನನಗೆ ಪ್ರೋತ್ಸಾಹ ಅಷ್ಟೇ ಅಲ್ಲದೆ ಆಟ ಪಾಠ ಎಲ್ಲದರಲ್ಲೂ ನನಗೆ ಬೆಂಬಲವನ್ನು ನೀಡಿದ್ದಾರೆ. ನನ್ನ ಎಲ್ಲ ಗುರುಗಳಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಹಿಂದಿ ಗುರುಗಳು ಅವರ ಪಾಠದಲ್ಲಿ ನೈಜ ಸಂಗತಿ ಮತ್ತು ಅವರು ಪಾಠ ಹೇಳುವಾಗ ಮಕ್ಕಳಿಗೆ ಬೇಜಾರು ಆಗಬಾರ್ದು ಅಂತಂದು ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೂ ಟಾಪರ್ಸ್ ಬೇರೆ, ಮಿಡಲ್ ಲೆವೆಲ್ ಬೇರೆ, ಮತ್ತು ಏನು ಬರದೇ ಇದ್ದವರಿಗೆ ಬೇರೆ ಎಲ್ಲ ಕ್ಲಾಸ್ ಹಾಕಿ ಎಲ್ಲರಿಗೂ ಅರ್ಥವನ್ನು ಮಾಡಿಸಿದ್ದಾರೆ. ಹಾಗೂ ಕಂಗಲ್ ಸರ್ಗೆ ಅಭಿನಂದನೆ ತಿಳಿಸ್ತೀನಿ. ನನಗೇನು ಬರ್ತಿದ್ದಿಲ್ಲ, ಅವರು ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಅವರು ಜೀವನದ ಲೆಕ್ಕ ಮತ್ತು ಅಭ್ಯಾಸದ ಲೆಕ್ಕಗಳನ್ನು ಎರಡನ್ನೂ ಹೇಳಿದ್ದಾರೆ ಮತ್ತು ಪಠ್ಯೇತರ ಸಹಿತ ಚಟುವಟಿಕೆಗಳನ್ನು ಹೇಳಿದ್ದಾರೆ. ಹಿಂದಿ ಗುರುಗಳು ನಮ್ಮ ನಿತ್ಯ ಜೀವನದಲ್ಲಿ ತಮ್ಮ ಬಾಲ್ಯದ ದಿನಗಳಲ್ಲಿ ನಡೆದಿರುವ ನೆನಪುಗಳನ್ನು, ಸಿಹಿ ನೆನಪುಗಳು ಹಾಗೂ ಕಹಿ ನೆನಪುಗಳನ್ನು ಹೇಳಿದ್ದಾರೆ. ಗುರು ಈ ಪದದ ಅರ್ಥವೇನೆಂದರೆ, ಗು ಎಂದರೆ ಒಳ್ಳೆಯ ಗುರಿಯನ್ನು ಹೊಂದಿರುವ, ರು ಎಂದರೆ ರೂವಾರಿಯಾಗಿರುವ ಎಂದರ್ಥ. ಗುರಿ ಎಂದರೆ ಒಳ್ಳೆಯ ವಿದ್ಯಾರ್ಥಿಗಳು ಗುರಿಯನ್ನು ಹೊಂದಿರುತ್ತಾರೆ. ಆ ವಿದ್ಯಾರ್ಥಿಗಳನ್ನು ರೂವಾರಿಯಂತೆ ನಡೆಸಿರುವ ಗುರುಗಳೇ ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಗುರುಗಳು ಎಂದು ಹೇಳುತ್ತೇನೆ. ಟೀಚರ್ ಈ ಪದದ ಅರ್ಥ T ಫಾರ್ ಟ್ಯಾಲೆಂಟೆಡ್, E ಫಾರ್ ಎಂಥಸಿಸಮ್, E ಫಾರ್ ಅಡಾಪ್ಟಬಲ್, C ಫಾರ್ ಕ್ರಿಯೇಟಿವ್, H ಫಾರ್ ಆನೆಸ್ಟ್, E ಫಾರ್ ಇಫೆಕ್ಟಿವ್ ಟಾಸ್ಕ್, R ಫಾರ್ ರಿಸೋರ್ಸ್ಫುಲ್ ಅಂತ ಹೇಳಲು ಬಯಸುತ್ತೇನೆ. ನನ್ನ ಇಂಗ್ಲಿಷ್ ಗುರುಮಾತೆಯರಾದ ಅವರು ನಮಗೆ ಸಾಯಂಕಾಲ ಕ್ಲಾಸ್ ಆಗ್ತಿದ್ರು. ಮಂಜುನಾಥ ಗುಂಪಿನಿಂದ ಒಂದು ಟ್ಯೂಷನ್ ಕ್ಲಾಸ್ ಅಂತ ಬಂದಿತ್ತು. ಆ ಕ್ಲಾಸ್ನಲ್ಲಿ ಟೀಚರ್ ನಮಗೆ ಬೇಜಾರಾದ್ರು, ಟೀಚರ್ ಬ್ಯಾಡ್ರಿ ಇವತ್ತು ಕ್ಲಾಸ್ ಅಂತ ಅಂದ್ರ, ಟೀಚರ್ ಕಲಿಲೇಬೇಕು ಅಂತ ನಮ್ಗೆ ಹೇಳ್ಕೊಟ್ಟಾರೆ. ಎಲ್ಲಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ವೈಯಕ್ತಿಕವಾಗಿ ಥ್ಯಾಂಕ್ಸ್ ಅನ್ನು ತಿಳಿಸುತ್ತೇನೆ. ಹಾಗೆ ನನ್ನ ಕನ್ನಡ ಗುರುಮಾತೆಯರಾದ ಅವರು ನಮಗೆ ಎಲ್ಲ ಕನ್ನಡ ವಿಷಯದಲ್ಲಿ ಏನು ತೊಡಕು ತೊಂದರೆಗಳಿಲ್ಲದೆ, ಅಡ್ಡಿ ಆತಂಕಗಳಿಲ್ಲದೆ ಕ್ವಶನ್ ಪೇಪರ್ ಕೊಟ್ಬಿಟ್ಲೆ ಆನ್ಸರ್ ಬರೆಯುವಂತ ಸ್ಕಿಲ್ ಅನ್ನ ಎಲ್ಲ ಗುರುಗಳು, ಎಲ್ಲ ಗುರುಮಾತೆಯರು ನೀಡಿದ್ದಾರೆ. ಹಾಗೂ ಕನ್ನಡ ಗುರುಮಾತೆಯರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಸಮಾಜ ಗುರುಗಳು ನಮಗೆ ಪಾಠವನ್ನು ಹೇಳುತ್ತಾ ಏನೋ ಸ್ವಲ್ಪ ಇದು ಆಗಬಾರ್ದಂತಂದು ಹುಡುಗೆ ಪೆನ್ನಿಲ್ ಗೀಚೋದು ಮತ್ತೆ ನಮ್ಗೆಲ್ಲರಿಗೂ ಸಂತೋಷದಿಂದಿರೋದು, ಯಾರಾದ್ರೂ ಬೇಜಾರಾದ್ರ ಅವ್ರನ್ನ ಸನ್ಮಾನಿಸೋದು, ಈ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆಯೇ ಆತ್ಮೀಯರಾದ SF ದಾದಾಬಾಯಿ ಗುರುಗಳವರಿಗೆ ಅವರು ನಮಗೆ ಆಟವನ್ನು ಹೇಳಿಕೊಟ್ಟಿದ್ದಾರೆ. ಖೋ ಖೋ ಆಟದಲ್ಲಿ ಅವರು ಎಲ್ಲರನ್ನು ಬೆಂಬಲಿಸುತ್ತಾ ಆಟವನ್ನು ಆಡಿಸ್ತಾ ಇದ್ರು. ಅದೇ ರೀತಿ ಅವರು ಆಟ ಮಾತ್ರ ಅಲ್ಲದೆ ಪಠ್ಯ ಸಹಿತ ಮತ್ತು ಪಠ್ಯರಹಿತ ಚಟುವಟಿಕೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಕನ್ನಡದಲ್ಲಿ ಇನ್ನು ಶಾಲೆ ಶುರುವಾಗೋಕ್ಕಿಂತ ಮುಂಚೆಕ ಎಲ್ಲಾ ಪದ್ಯಗಳನ್ನು ಗಟ್ಟಿ ಹಾಕ್ರಂತಂದು ಸರ್ ಹೇಳಿದ್ರು. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗೌರವೇಂದ್ರನ ಕೊಂದಿ ನೀನು ಅದು ನಮಗ್ ಬರ್ತಿದ್ದಾನೆ ಇಲ್ಲ, ಸರ್ ಹೇಳ್ಕೊಟ್ರು ಇದನ್ನ ಗಟ್ಟಿ ಹಾಕ್ರಂತಂದು ನಾವೆರಡು ಪ್ಯಾರಾಫ್ ಬೈಪಟ್ ಮಾಡೀವಿ. ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅವತ್ತು ಅವ್ರು ಹೇಳಿದಂದ್ರ ಇವತ್ತು ನಾವು ಅವ್ನ ಗಟ್ಟಿ ಹಾಕ್ತಾ ಇರಲಿಲ್ಲ. ಮಾಡಲ್ ಕ್ವಶನ್ ಪೇಪರ್ ಒಳಗೂ ಅದನ್ನ ಕೇಳ್ಯಾನ ಅಂತ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ವಿಜ್ಞಾನ ಶಿಕ್ಷಕರಾದ RG ಭಗವಾನ್ ಗುರುಗಳಿಗೆ ನಾವು ಕ್ಲಾಸಲ್ಲಿ ಎಷ್ಟೇ ಪಾಠ ಮಾಡಿದ್ರು ಸರ್ ಚೆನ್ನಾಗಿ ಹೇಳಿದ್ರು, ನಾವು ನಮ್ಮ ತರಲೆ ತುಂಟಾಟಗಳನ್ನು ಬಿಡಲಿಲ್ಲ. ಹಾಗಾಗಿ ನಮ್ಗ ವಿಜ್ಞಾನದೊಳಗ ಗೊತ್ತೈತಿ ಅಷ್ಟಂದ್ರೂ ಪಾಠ ಅಂದ್ರೆ ಬೇರೆ, ಅವ್ನ ಕೇಳು ಸ್ಟೈಲೇ ಬೇರೆ. ಆದ್ರೆ ನಾವು ಬರೇ ತರಲೆ ಮಾಡ್ಕೊಂತ
ಜಗಳ ಮಾಡ್ಕೊಂತ ಇದನ್ನ ಮಾಡ್ಕೊಂತ ಸರಿಗೆ ಏನು ಇದು ಮಾಡ್ಲಾರ್ದ ಬಂದ್ಬಿಟ್ವಿ. ಹಾಗಾಗಿ ಅವರಲ್ಲಿ ನಾನು ನನ್ನನ್ನು ಕ್ಷಮಿಸಿ ಗುರುಗಳೇ ಎಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನನ್ನ ಎಲ್ಲಾ ಗುರುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ತಮ್ಮ ಎಲ್ಲಾ ಗುರುಗಳು ತಮ್ಮ ಜೀವನದಲ್ಲಿ ನಡೆದಿರುವ ನಿತ್ಯ ಸಂಗತಿ ಸಹಿತ ಮತ್ತು ರಹಿತವಾಗಿರುವ ಘಟನೆಗಳನ್ನು ತಿಳಿಸಿದ್ದಾರೆ. ತಮ್ಮ ಬಾಲ್ಯವನ್ನು ನಮಗೆ ನೆನಪಿಸುತ್ತಾ ಒಂದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಜೀವನದಲ್ಲಿ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಜೀವನವನ್ನೇ ಸೃಷ್ಟಿಸುವ ಹೆಜ್ಜೆ ಆಗಿರಬಹುದು ಎಂದು ಹೇಳಿರುವ ನನ್ನ ಎಲ್ಲಾ ಗುರುಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ನನ್ನ ಎಲ್ಲಾ ಗುರುಗಳಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮ್ಮಂತಹ ಗುರುಗಳು ನಮ್ಮ ಬಳಿಗೆ ಇದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂದು ಈ ಸಭೆ ಸಮಾರಂಭದಲ್ಲಿ ಹೇಳುತ್ತಾ, ನನ್ನ ಎಲ್ಲಾ ಗುರುಗಳು ಹಾಗೂ ಗುರುಮಾತೆಯರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ಹಿಂದಿ ಭಾಷಾ ಶಿಕ್ಷಕರಾದ ಶ್ರೀ ದೀಪಕ್ ಗುರುಜಿ ಅವರಿಗೆ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.